ನಮಸ್ತೆ. ನಮ್ಮ ಸಂಪ್ರದಾಯ ನಮ್ಮ ಹೆಮ್ಮೆ. ಸನಾತನ ಕಾಲದಿಂದ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಕೆಲವು ಪ್ರಾಣಿ ಹಾಗೂ ಮರಗಿಡಗಳಲ್ಲಿ ನಾವು ದೈವತ್ವ ಸ್ಥಾನವನ್ನು ಕೊಟ್ಟು ಪೂಜಿಸುತ್ತೇವೆ. ಅವುಗಳ ಮುಂದೆ ನಮ್ಮ ಕಷ್ಟ ತೊಂದರೆಗಳನ್ನು ಹೇಳಿಕೊಳ್ಳುತ್ತೇವೆ. ಹಾಗೂ ಆ ಸಮಯದಲ್ಲಿ ನಮ್ಮಲ್ಲಿ ಒಂದು ಧನಾತ್ಮಕ ಸಂಚಾರವಾಗುತ್ತದೆ. ನಮ್ಮ ಅರಿವಿಗೆ ಬರದೆ ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನವೆಂಬುದು ಸಿಗುತ್ತದೆ. ಅದು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಹೌದು, ಇದರಿಂದ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತದೆ. ಹೌದು ಸ್ನೇಹಿತರೆ, ಮರ ಗಿಡಗಳಲ್ಲಿ ಪ್ರಾಣಿಗಳಲ್ಲಿ ಅಷ್ಟು ಒಂದು ಶಕ್ತಿ ಇರುತ್ತದೆ. ಆದ್ದರಿಂದಲೇ ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಗಿಡ ಮತ್ತು ಮರಗಳಿಗೆ ದೈವತ್ವ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡದ ಪೂಜೆಯಿಂದ ದೊರೆಯುವ ಪ್ರಯೋಜನದ ಬಗ್ಗೆ ಹಾಗೂ ತುಳಸಿ ಗಿಡದ ಮುಂದೆ ನೀವು ಈ ಒಂದು ಮಂತ್ರವನ್ನು ಹೇಳಿದರೆ ನಿಜವಾಗಲೂ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ದಾರಿದ್ರ್ಯ ತೊಲಗಿ ಅಷ್ಟ ಐಶ್ವರ್ಯ ಅಖಂಡ ಸಂಪತ್ತು ದೊರೆಯುತ್ತದೆ ಎಂದು ಪುರಾಣಗಳಲ್ಲಿಯೇ ಹೇಳಲಾಗಿದೆ. ಹೌದು, ವ್ಯಕ್ತಿಯು ಯಾವುದೇ ರೀತಿಯ ದೋಷದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೇ ರೀತಿಯ ಕಷ್ಟದಿಂದ ಬಳಲುತ್ತಿದ್ದರೆ ಆ ಒಂದು ವ್ಯಕ್ತಿಗೆ ತಾಯಿಯ ಸ್ವರೂಪದಲ್ಲಿ ಆ ತುಳಸಿ ಮಾತೆ ನಿಂತು ಎಲ್ಲ ಕಷ್ಟವನ್ನು ಪರಿಹರಿಸುತ್ತಾಳೆ ಎಂದು ಕೂಡ ಪುರಾಣಗಳಲ್ಲಿ ತಿಳಿಸಲಾಗಿದೆ. ತುಳಸಿಯು ಒಂದು ಪವಿತ್ರವಾದ ಸಸ್ಯ. ಹಿಂದೂ ಮನೆಗಳಲ್ಲಿ ತುಳಸಿ ಗಿಡ ಪ್ರತಿದಿನ ಸ್ನಾನದ ನಂತರ ಪೂಜಿಸಲಾಗುತ್ತದೆ. ತುಳಸಿ ಗಿಡವನ್ನು ವೃಂದ ಎಂದು ಕೂಡ ಕರೆಯುತ್ತಾರೆ. ತುಳಸಿಯು ದೇವತೆ ಮತ್ತು ಶ್ರೀ ವಿಷ್ಣುವಿನ ಪತ್ನಿ ಹಾಗೂ ತುಳಸಿಯನ್ನು ಭೂಮಿಯ ಮೇಲಿನ ಲಕ್ಷ್ಮೀ ದೇವಿಯ ಅವತಾರವೆಂದು ಕೂಡ ಕರೆಯಲಾಗುತ್ತದೆ. ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಿದರೆ ವಿಷ್ಣುವಿನ ನಿವಾಸವಾದ ವೈಕುಂಠಕ್ಕೆ ಪ್ರವೇಶ ಹಾಗೂ ಅಂತಿಮ ಗುರಿಯಾದ ಮೋಕ್ಷ ದೊರೆಯುತ್ತದೆ ಎಂದು ಕೂಡ ತಿಳಿಸಲಾಗಿದೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪಳಾದ ತುಳಸಿಯನ್ನು ಶಾಂತಿ ಸಂಪತ್ತು ನೀಡುವುದರ ಜೊತೆಗೆ ಯಾವುದೇ ರೀತಿಯ ಮನೆಯಲ್ಲಿ ವಾಸ್ತುದೋಷವಿದ್ದರೂ ತೆಗೆದುಹಾಕುವಲ್ಲಿ ಸಹಾಯವಾಗುತ್ತದೆ. ಹಿಂದೂ ಧರ್ಮದಲ್ಲಿ ಮಂತ್ರವು ಒಂದು ಅರ್ಥಪೂರ್ಣವಾದ ಪದ, ಅಸಾಧಾರಣ ಶಕ್ತಿಯನ್ನು ನೀಡುವ ಪದಗಳ ಗುಂಪು. ಮಂತ್ರಗಳ ಪಠಣೆಯಿಂದ ಮಾನಸಿಕ ಪ್ರಶಾಂತತೆ, ಎಲ್ಲಕ್ಕಿಂತ ಮುಖ್ಯವಾಗಿ ತುಳಸಿ ಗಿಡದ ಮುಂದೆ ಈ ಮಂತ್ರವನ್ನು ಜಪಿಸುವುದರಿಂದ ಸಂತೃಪ್ತಿಕರ ಜೀವನ, ಧನಾತ್ಮಕ ಅದೃಷ್ಟ ಮತ್ತು ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಹಾಗೂ ನಿಮ್ಮ ಆದಾಯವನ್ನು ಸುಧಾರಿಸುತ್ತದೆ. ಹಣಕಾಸಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಹೌದು, ಈ ಒಂದು ಮಂತ್ರ ನಿಮ್ಮ ಜೀವನದಲ್ಲಿ ಅದ್ಭುತವನ್ನೇ ಸೃಷ್ಟಿಸಬಲ್ಲದು, ಚಮತ್ಕಾರವನ್ನೇ ಮಾಡಬಲ್ಲದು. ಈ ಒಂದು ಮಂತ್ರವನ್ನು ನೀವು ತುಳಸಿ ಗಿಡದ ಮುಂದೆ ನೀರನ್ನು ಅರ್ಪಿಸುವಾಗ ಈ ಮಂತ್ರದ ಜೊತೆ ಪೂಜೆಯನ್ನು ಮಾಡುವುದರಿಂದ ಸಕಲ ಭಾಗ್ಯಗಳು ದೊರೆಯುತ್ತದೆ ಎಂದು ಕೂಡ ಹೇಳಲಾಗಿದೆ. ಹೌದು, ಆ ಒಂದು ಮಂತ್ರ ಓಂ ತುಳಸಿ ದೇವೈ ಚ ವಿದ್ಮಹೆ ವಿಷ್ಣು ಪ್ರಿಯಾಯ ಚ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಅಥವಾ ಇನ್ನೂ ಸುಲಭವಾಗಿ ನೀವು ಓಂ ವೃಂದಾಯೈ ನಮಃ ಎಂಬ ಒಂದು ಮಂತ್ರವನ್ನು ಹೇಳುವುದರಿಂದ ಎಲ್ಲ ರೀತಿಯ ಕಷ್ಟಗಳು ದೂರವಾಗಿ ಯಾವುದೇ ರೀತಿಯ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಹಾಗೂ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡುವ ಮುನ್ನ ತುಳಸಿ ಗಿಡಕ್ಕೆ ಹಾಲನ್ನು ಹಾಕುವುದರಿಂದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಕೂಡ ಹೇಳುತ್ತಾರೆ. ಹೌದು, ಈ ಮಂತ್ರವು ನಿಮಗೆ ಅಹಿತಕರವಾದ ಕನಸುಗಳು, ಆತಂಕಗಳು, ದುರ್ಘಟನೆಗಳ ವಿರುದ್ಧ ರಕ್ಷಿಸುತ್ತದೆ. ಅನೇಕ ರೀತಿಯ ಲಾಭವನ್ನು ಉಂಟು ಮಾಡುವ ಈ ಮಂತ್ರವನ್ನು ನಾವು ಪ್ರತಿನಿತ್ಯ ಜಪಿಸುವುದರಿಂದ, ಪ್ರತಿನಿತ್ಯ ಹೇಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿಯೂ ರಕ್ಷಣೆ ಸಿಗುತ್ತದೆ. ಹೌದು, ಅಷ್ಟೇ ಅಲ್ಲದೆ ಮಾಟ ಮಂತ್ರ ದುಷ್ಟ ಕಣ್ಣು ಇತರ ರೀತಿಯ ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ ಹಾಗೂ ವ್ಯಕ್ತಿಯ ಮನಸ್ಸು, ದೇಹ, ಆತ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅತ್ಯಂತ ಪರಿಣಾಮಕಾರಿಯಾದ ಈ ಮಂತ್ರವನ್ನು ಪ್ರತಿನಿತ್ಯ ವ್ಯಕ್ತಿಯು ಜಪಿಸುವುದರಿಂದ ಚೈತನ್ಯವು ದೊರೆಯುತ್ತದೆ ಎಂದು ಕೂಡ ಹೇಳುತ್ತಾರೆ. ಹೌದು, ತುಳಸಿಯ ಬಗ್ಗೆ ನೀವು ತಿಳಿಯಲೇಬೇಕಾದ ಇನ್ನೊಂದು ವಿಷಯವೇನೆಂದರೆ ತುಳಸಿಯನ್ನು ಸ್ನಾನ ಮಾಡದೆ ತುಳಸಿಯನ್ನು ಮುಟ್ಟಬಾರದು ಹಾಗೂ ಪೂಜಿಸಬಾರದು. ಎಡಗೈಯಲ್ಲಿ ತುಳಸಿ ಎಲೆಯನ್ನು ಕೀಳಬಾರದು ಹಾಗೂ ತುಳಸಿ ಗಿಡಕ್ಕೆ ಗೌರವ, ಪ್ರೀತಿ, ಕಾಳಜಿಯಿಂದ ನೋಡಿಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ. ಹೌದು, ಈ ರೀತಿಯಾದಂತಹ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿದು ಪೂಜೆ ಮಾಡಿದ್ದಲ್ಲಿ ಬರುವ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸುವ ಧೈರ್ಯ, ಶಕ್ತಿಯು ದೊರೆಯುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.